ಹಾಂ ಒಂದು ನಿಮಿಷ. ಹಾಂ ಹಂಗೆ ಮಾಡಿ. ಈ ಮಟನ್ನು ಫ್ರೆಶ್ ಆಗಿರ್ತದೆ. ನೋಡ್ತಾ ಇರ್ಬೋದು. ಎಷ್ಟು ಮಂದಿ ಐತೆ? 2 ಮರಿಯಿಂದ. ಓಕೆ ಸೂಪರ್. ನಾಟಿ ನೋಡಪ್ಪ, ನಾವು 100 ಮಡೆ ಹೋಯ್ತೀವಿ. ಜೋರಾಗಿ ಹೇಳಿ. ನಮ್ ಪಡಲಮ್ಮನ್ಗೆ 100 ಮಡೆ ಹೋಯ್ತೀವಿ. ಹಂಗೆ ಅಲ್ಲಿ ಒಲೆ ಕಿತ್ತೀವಿ. ಸಾಲ್ಗೆ 3 ಸಾಲ್ ಮಡಗಿವಿ. ಇದು 3 ಸಾಲ ಇಟ್ಟಿದ್ದೀರಾ? 3 ಸಾಲ್ ಮಡಗಿವಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MPL ಫುಡ್ ಜಗತ್ತು. ಸೊ ಇದೇನಪ್ಪ ನಡೀತಾ ಇರೋದು ಅಂತಂದ್ರೆ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಸರಾಳ ಹೋಬಳಿಯಲ್ಲಿ ಇರುವಂತ ಒಂದು ಕಂಬದಳ್ಳಿ ಒಂದು ಗ್ರಾಮದಲ್ಲಿ ತುಂಬಾ ವಿಶೇಷವಾಗಿ ನಡೆಯುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಇವರು ಈ ರೀತಿ 101 ಮಡಿಕೆಯಲ್ಲಿ ಅನ್ನವನ್ನ ಮಾಡಿ, ಯಾರು ಆರಕೆ ಮಾಡ್ಕೊಂಡಿರ್ತಾರೆ ಅವರು ಅನ್ನವನ್ನ ಈ ತರ ಮಾಡಿ, ಹಾಗೇನೆ ಒಂದು ಕೊಂಡ ಕೂಡ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಸೊ ಈ ಒಂದು ಕಂಪ್ಲೀಟ್ ವಿಡಿಯೋನ ನಾವು ಬೇರೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಂತರ ಏನು ಒಂದು ಮಾರ್ನಿಂಗು ದೇವರುಗಳು ಕೊಂಡ ಆಯ್ತಾರೆ, ಅವರೆಲ್ಲವೂ ಕೂಡ ಒಂದು ಚಪ್ರ ಹಾಕಿರ್ತಾರೆ, ಅಲ್ಲಿಗೆ ಬಂದು ಈಗ ಒಂದು ಪೂಜೆನ ಸ್ವೀಕರಿಸುವಂತದ್ದು, ಹಾಗೇನೆ ಒಂದು ಮರಿನ ಕೂಡ ಇಲ್ಲೇನೆ ಕಟ್ ಮಾಡುವಂತದ್ದು. ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಏನು ಒಂದು ಮಟನ್ನ ಯಾವ ರೀತಿ ಕಟ್ ಮಾಡ್ತಾರೆ, ಒಂದು ನಾಟಿ ಮಟನ್ ಯಾವ ತರ ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನು ಈಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಇನ್ಯಾಕೆ ಸ್ಥಳ ಹೋಗೋಣ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು, ಈಗ ಮರಿನ ತಗೊಂಡು ಹೋಗ್ತಾ ಇರುವಂತದ್ದು, ಹೇಗೆ ಕಟ್ ಮಾಡ್ಲಿಕ್ಕೆ ಮರಿನ ತಗೊಂಡು ಹೋಗ್ತಾ ಇರುವಂತದ್ದು. ಈ ಒಂದು ದೇವರ ಒಂದು ವಿಶೇಷತೆ ಏನಂತಂದ್ರೆ, ಈ ಒಂದು ದೇವರ ಒಂದು ಇದಕ್ಕೆ 2 ಮರಿನ ಕಟ್ ಮಾಡಬೇಕು, ಜೋಡಿ ಬಲಿ ಅಂದ್ಬಿಟ್ಟು ಕೊಡ್ಬೇಕು. ಸೊ ಹಾಗಾಗಿ 2 ಮರಿನ ತಗೊಂಡು ಹೋಗ್ತಾ ಇರೋದು. ಸೊ ಇದು ಬಂದು 2ನೇ ಮರಿ ತಗೊಂಡು ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲೇ ಆ ಕಡೆ ಲಾಸ್ಟ್ ಅಲ್ಲಿ ಕಾಯಿ ಮಡಿಕರೆ ಕಲ್ಲು ಕಾಯಿ ಎಲ್ಲ. ಸ್ನೇಹಿತರೆ, ಈಗೆಲ್ಲ ಪೂಜೆ ಎಲ್ಲ ಆಯ್ತು. ಸೊ ಈಗ ನೆಕ್ಸ್ಟ್ 2 ಮರಿಗಳನ್ನ ಕೂಡ ಚಪ್ರದ ಹಿಂದೆಗಡೆ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಆಗಿದೆ. ಸೊ ಈಗ ಮಟನ್ ಎಲ್ಲ ಯಾವ ತರ ಇದೆ, ಒಳ್ಳೆ ನಾಟಿ ಮಟನ್ನು. ಈ ಕಂಪ್ಲೀಟ್ ವಿಡಿಯೋನ ನೋಡಿ, ಯಾವ ತರ ಮಟನ್ ಸೂಪರ್ ಆಗಿರ್ತದೆ ಅಂದ್ಬಿಟ್ಟು. ಹಾಗೆ ಮಟನ್ ಕಡಿಯೋರು ಕೂಡ ಏನೋ ಒಂದು ಸೂಪರ್ ಸ್ಪೀಡ್ ಆಗಿ ಕಡಿಯುವಂತದ್ದು. ಈ ಒಂದು ಹಬ್ಬಕ್ಕೆ ಎಲ್ಲವೂ ಒಂದು 50 ರಿಂದ 60 ಮರಿಗಳನ್ನ ಇವರೇ ಒಂದು ಸಪ್ಲೈ ಮಾಡಿದ್ದಾರೆ. ಈ ಒಂದು ಮಟನ್ ಬೇಕು ಅಂತಂದ್ರು, ಈ ತರ ಒಂದು ಒಳ್ಳೆ ಮಟನ್ ಬೇಕು ಅಂದ್ರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಮಟನ್ ಕಡಿಯೋರ ಒಂದು ಎಲ್ಲ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಬನ್ನಿ, ಇನ್ಯಾಕ್ ತಡ ಹೋಗೋಣ. ಹೇಳಿ ಅಣ್ಣ, ಎಷ್ಟು ಕೆಜಿ ಬರ್ತದೆ ಇದು? 20 kg ಬರುತ್ತಣ್ಣ. 20 kg ನಾಟಿ ಮರಿ. ಏನು ಹಳ್ಳಿಲೇ ಮೇಯ್ದಿರದ? ಯಾವ ತರ ಇದು? ಬೈಲು ಮರಿ ಮೇಯ್ದಿರೋದು. ಏನ್ ಲೆಕ್ಕ ಕೊಡ್ತೀರಾ ನೀವು ಮರಿ ಅಂತ? ತಲೆ ಬುಡ್ಡಿಲ್ಲ ಸೇರಿ 720. ಪ್ಯೂರ್ ನಾಟಿ. ಈಗೆಲ್ಲ ಹಬ್ಬಕ್ಕೆಲ್ಲ ನೀವೇ ಸಪ್ಲೈ ಮಾಡ್ತಾ ಇರೋದಾ ಸುಮಾರು ಜನಕ್ಕೆ? ಈಗ
ಸೊ ಹಾಗೇನೆ ಈಗ ಪಕ್ಕದಲ್ಲೇ ಇವರು ಬೇರೆ ಊರಿಂದ ಬಂದು ಇವರು ಕೂಡ ಏನೋ ಪೂಜೆನ ಮಾಡ್ತಾ ಇರುವಂತದ್ದು. ಹಾಗೇನೆ ಒಂದು ಮಟನ್ನ ಕಟ್ ಮಾಡಿ ಈ ಒಂದು ಪೂಜೆನ ಮಾಡ್ತಾ ಇರುವಂತದ್ದು. ಸೊ ಅವರು ಕೂಡ ಒಂದು ನಾಟಿ ಮಟನ್ನ ಒಂದು ಮರಿಗಳನ್ನ ತಂದು ಈ ತರ ಒಂದು ನೀಟಾಗಿ ಒಂದು ಕಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಒಂದು ನಾಟಿ ಮರಿನ ಇವರು ಕಟ್ ಮಾಡಿ ಒಂದು ಮಾಡ್ತಾ ಇರುವಂತದ್ದು. ಸೊ ಇವರು ಕೂಡ ಒಂದು 2 ಮರಿನ ಕಟ್ ಮಾಡಿದ್ದಾರೆ. ಸೊ ಈ ಕಡೆ ಮಾಡ್ತಾ ಇದ್ದಾರೆ. ಇದು ಬಂದು ಈಗ ಏನೊಂದು ನಮ್ಮ ಒಂದು ಪೂಜೆಗೆ ಮಾಡ್ತಾ ಇರುವಂತದ್ದು. ಈಗ ಇವರು ಪಕ್ಕದಲ್ಲೇ ಬೇರೆಯವರು ಕೂಡ ಒಂದು ನಾಟಿ ಮರಿನ ಒಂದು ಕಟ್ ಮಾಡ್ತಾರೆ. ಮಾಮೂಲಿ ಚರ್ಬಿ ಜಾಸ್ತಿ ಆಯ್ತಣ್ಣ. ಚೆನ್ನಾಗಿರ್ತದ ಚರ್ಬಿ ಜಾಸ್ತಿ ಇದ್ರು ಹೆಂಗೆ? ಇದು ಚರ್ಬಿ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ಸರ್, ಇದೇನು ಇದಾಗಲ್ಲ. ಓಕೆ, ನಾಟಿ ಮರಿ ಆಗಿರೋದ್ರಿಂದ ಮಾಂಸ ಮಟನ್ ಚೆನ್ನಾಗಿರ್ತದೆ. ಮಟನ್ ಚೆನ್ನಾಗಿರ್ತದೆ, ಚರ್ಬಿ ತಿಂದ್ರೆ ಇದಾಗ. ಓಕೆ, ಸಾಂಬಾರು ಟೇಸ್ಟ್ ಬರ್ತದೆ ಒಳ್ಳೆ. ಚರ್ಬಿ ಇದ್ರೇನೆ ಟೇಸ್ಟ್. ಹೇಳಿ. ಪಾರ ಮರಿತಾರೆ, ಮಂದ ಬರಲ್ಲ ಚರ್ಬಿ. ಚಲೋವಾಗಿ ಬರುತ್ತೆ, ಚೆನ್ನಾಗಿರ್ತದೆ. ಒಂದೇ ಸರಿ ಮಡಗಣ ಅವೇನ್ ತೊಳ್ಕೊಂಬೋದ ಎಲ್ಲ ಮಣ್ಣ. ಏನಂದ ಅದು ಹೊಸ ಇದು ಲಂಗ್ಸ್ ಅಂತಾರಲ್ಲ, ಅದು ದೊಮ್ಮೆ. ಆ ದೊಮ್ಮೆ ಅಂತ ಬರುತ್ತಲ್ಲ, ಯಾವ್ದು? ಅದೇನೇ ದೊಮ್ಮೆ ಅಂತ. ಅದೇನಾ? ಶ್ವಾಸಕೋಶ ನಾನು ನೀರು ತಂದು ಕೊಡ್ತೀನಿ. ಹಂಗೆ ಮಾಡಿ. ಸೂಪರ್. ಮಾಂಸ ಸೂಪರ್ ಆಗೈತೆ. ನಾಟಿ ಮರಿ ಸೂಪರ್ ಆಗೈತೆ. 4 ತೊಂಡು. ಈ ಚರ್ಬಿ ಇದ್ರೆ ಮಾಂಸ. ಹೌದು, ಸಾಂಬಾರು ಚೆನ್ನಾಗಿ ಬರೋದು. ನೋಡಿ ಸ್ನೇಹಿತರೆ, ಏನು ಈಗ ನಾಟಿ ಮರಿ ಒಂದು 20 kg ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಅಂದ್ರೆ ಒಳ್ಳೆ ಫ್ರೆಶ್ ನಾಟಿ ಮರಿ ಕಟ್ ಮಾಡಿ ಹಾಕಿದ್ದಾರೆ. ಸೊ ಇವರು ಬಂದು ಈಗ ಒಂದು 700 ರೂಪಾಯಿ ಲೆಕ್ಕದಲ್ಲಿ ಒಂದು ಮಟನ್ ಮಾಂಸ ಕೊಡ್ತಾ ಇರುವಂತದ್ದು. ಓಕೆ, ಗಿಡ್ಡೆ ಒಂದು ನಿಮಿಷ. ಮೈಕ್ ಹಾಕ್ತೀನಿ ಇರೋಣ, ಹಂಗೆ ಕಡಿತಾ ಇರ್ದಿದ್ದಾಗಿ.
ಹಾ ಕಡೀಲಿ. ಎಷ್ಟೈತೆ? 12 ಬ್ಯಾಕ್ ಲೆಗ್ ಅಲ್ಲ ಅದು? ಹಾ ಬ್ಯಾಕ್ ಲೆಗ್. ಬ್ಯಾಕ್ ಲೆಗ್. ಇದು ಬ್ಯಾಕ್ ಲೆಗ್. ಇದು ಬ್ಯಾಕ್ ಲೆಗ್. ಓಕೆ. ಇದು ಇನ್ನೊಂದು ಮರಿ ಬ್ಯಾಕ್ ಲೆಗ್. ಹಂಗೆ ರೀ ಅಣ್ಣ. ದೊಡ್ಡ ಮರಿ. ಹಾ ಸೇರ್ಸ್ತಾವಣ. ನೋಡಿ ಸ್ನೇಹಿತರೆ, ಇಲ್ಲಿ ಏನೋ ಒಂದು ಒಳ್ಳೆ ಫ್ರೆಶ್ ನಾಟಿ ಮಟನ್ ಬರ್ತಾ ಇದೆ, ರೆಡಿ ಆಗ್ತಾ ಇದೆ ಈಗ ಕಟಿಂಗ್ಗೆ. ನೋಡಿ 2 ಮರಿಯಿಂದ ಈಗ ಏನೋ ಒಂದು 35 kg ಬಂದಿರುವಂತದ್ದು. ಮಟನ್ 35 kg ಬಂದೈತೆ. ಹಾ 37 ಅಣ್ಣ. ಇದೆಲ್ಲ ಮಟನ್ಗೆ ಲೆಕ್ಕನಾ? ಹಾ ಇದೆಲ್ಲ ಮಟನ್ ಲೆಕ್ಕನೇ ಅಣ್ಣ. ಈಗ ಹಾಕೋದು ಮಾತ್ರ ಮಟನ್ ಲೆಕ್ಕ ಅಲ್ಲ. ದೊಮ್ಮೆ ಏನದೆಲ್ಲ ಏನದು ಅಣ್ಣ? ಇದು ಅಷ್ಟು ಮಾತ್ರ ಮಟನ್ ಲೆಕ್ಕ. ಹಾ ಇದು ದೊಮ್ಮೆ. ಓಕೆ. ದೊಮ್ಮೆನ ಇದನ್ನ ಶ್ವಾಸಕೋಶ ಅಂತಾರೆ. ಓಕೆ. ದೊಮ್ಮೆ. ಹಾ 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 ಇದು ಹೇಳಿ. ಇದು ದೊಡ್ಡ ಕಳ್ಳು. ದೊಡ್ಡ ಕರಳದು. ಇದು ಸ್ಪಂಜು. ಒಂದು ಚೀಲ ಅಂತೀವಲ್ಲ ಇದೇನೆ? ಇದೇ ಚೀಲ, ಇದೇ ಸ್ಪಂಜ್ ಹೇಳ್ಕೊಳ್ಳೋದು. ಓಕೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀರಾ? ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಓಕೆ. ಏನು ಕಟ್ ತೂಕ ಎಲ್ಲ ಎಷ್ಟು ಬರುತ್ತೆ ಇದು? ಕಟಿಂಗ್ ತೂಕ ಎಲ್ಲ ಹಾ ಮಾಮೂಲಿ 1 kg ಬರುತ್ತೆ. 1.5 kg ಬರುತ್ತೆ. ಈಗ ಮಟನ್ ರೇಟ್ ಏನಾ ನಿಮ್ದು? ಇದೆಲ್ಲ ಒಂದೇ ರೇಟ್, ಲಂಸಮ್ ಒಂದೇ ರೇಟ್. ಒಂದೇ ಓಕೆ, ಲಂಸಮ್. ಲಂಸಮ್. ಓಕೆ, ಸೂಪರ್. ಸ್ನೇಹಿತರೆ ನೋಡಿ, ಎಲ್ಲ ಒಂದು ಮಿಕ್ಸ್ ಮಾಡಿ ಕೊಡ್ತಾ ಇರುವಂತದ್ದು. ಏನು ಕಟ್ಟುತ್ತೆ ಅಂತ ಹೇಳ್ತಾರೆ 720 ರೂಪಾಯಿ kg ನಾಟಿ ಫ್ರೆಶ್ ಮಟನ್. ಸೂಪರ್ ಆಗಿರ್ತದೆ, ಊಟ ಮಾಡಿ ನೋಡಿ ಅಂತ ಹೇಳ್ತಾ ಇದಾರೆ. ಸೊ ಏನ್ ಒಳ್ಳೆ ಚರ್ಬಿ ಕೂಡ ತೆಳುವಾಗಿ ಬಂದಿರುವಂತ ಲೋಕಲ್ ಹಳ್ಳಿಲೇ ತೆಗ್ದಿರ ಸರ್. ಹಳ್ಳಿ ಅದು ಬೈಲಲ್ಲಿ ಮೇಯ್ದಿರುವಂತ ಇವರು ಕಟ್ ಮಾಡಿ ಕೊಡ್ತಾ ಇರುವಂತದ್ದು. ಸೊ ನೀವೇನಾದ್ರೂ ಬೇಕು ಅಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಯೂಟ್ಯೂಬ್ ಮುಖಾಂತರ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಎಲ್ಲ ತಿಳಿಸ್ಕೊಡ್ತೀನಿ. ಈಗ ಜೋರಾಗೆ. ಹಾ ಎಷ್ಟು ಬಂದೈತೆ 2 ಮರಿಯಿಂದ? ಓಕೆ, ಸೂಪರ್. ನಾಟಿ ಸ್ವಲ್ಪ ಇಟ್ಕೊಳ್ಳಿ ಸರ್. ಹಂಗೆ ಹಾ ಮಾತಾಡ್ತೀನಿ. ನೋಡಿ ಈಗ ಅಣ್ಣವರು ಕಡಿಕೆ ಮಟನ್ ಕಡಿಕೆ ರೆಡಿ ಮಾಡ್ಕೊಂಡ್ ತಂದಿದ್ದಾರೆ. ಕೊಂಟು ತಂದಿದ್ದಾರೆ. 4 kg ಇಲ್ಲ ಏಯಪ್ಪ. ನೋಡಿ ಸ್ನೇಹಿತರೆ, ಇದೆಲ್ಲ ಕಟ್ ಮಾಡಿ ಫ್ರೆಶ್ ಆಗಿ ಈಗ ನೆಕ್ಸ್ಟ್ ಪೀಸ್ ಕಟಿಂಗ್ಗೆ ಹೋಗ್ತಾ ಇರುವಂತದ್ದು. ಒಳ್ಳೆ ನಾಟಿ ಮಟನ್ ಫ್ರೆಶ್ ಆಗಿರ್ತದೆ. ಸೊ ನೋಡ್ತಾ ಇರ್ಬೋದು ನೋಡಿ, ಪೀಸ್ಗಳು ಕೂಡ ಎಷ್ಟು ತುಂಬಾ ಚೆನ್ನಾಗಿರ್ತದೆ. ಮುಡಿ ಹಾಕೊಂಡು ಹೇಳ್ತಾಗ ತೊಳ್ದಾಕೊಂಡ. ಓಕೆ, 250 ಇಂದ 300 ಜನ ಊಟ ಮಾಡ್ಬೋದು ಈ ನಾಟಿ ಮಟನ್ ಊಟದಲ್ಲಿ. 45 kg ಮಟನ್ ಇರುವಂತದ್ದು. ಸೊ ನಾ ಎಲ್ಲ ಎಷ್ಟು ಜನ ಊಟ ಮಾಡ್ತಾರೆ ಎಲ್ಲವನ್ನು ತೋರಿಸ್ಕೊಡ್ತೀನಿ. ನೋಡಿ ಅಣ್ಣವ್ರು ಹೋಯ್ತವ್ರೆ. ಅಣ್ಣವ್ರ ಗಾಡಿಗೆ ಹಾಕ ಬರ್ಲಿ. ಮಸಾಲೆ ಕಳಿಸ್ಬೇಕಲ್ಲ.
ಅದನ್ನ ಇದೇ ವಿಡಿಯೋ ಆಯ್ತಾ ಅದು ಏನು ಕಾಣಿಸೋದು ಅಣ್ಣ ಹುಷಾರ ತಗೊಳಪ್ಪ ಅಣ್ಣ. ಬೇರೆ ಕಡೆ ಹಾಕೋದು ಬ್ರೇಕ್ ಇಲ್ಲ ಅಣ್ಣ. ಬಿಗಿ ಸಿಕ್ಕ್ಯಾರ ನೆಲ ಅಡಿಕೆ ದಪ್ಪ ದಪ್ಪ ಅಂತ. ನಾಳೆ ಕಳಿಸ್ತೆ. ಬೆಳೆದಿರೋ ಮರಿ ಒಳ್ಳೆ ಇನ್ನು ಜೋರ. ಹಳ್ಳಿ ಹುಳ್ಳಿಕಾಳು ತಿಂದು ಬೆಳೆದಿರೋ ಮರಿ. ಓಕೆ. ಈ ಮಟನ್ ತಿಂದ್ರೆ ಹೆಂಗಿರುತ್ತೆ ಗೊತ್ತು, ತುಪ್ಪ ತಿಂದಂಗ ಆಗುತ್ತೆ ಸರ್. ಹೌದಾ? ಹೌದು, ಸೂಪರ್. ಇದ್ರಲ್ಲಿ ಒಳ್ಳೆ ರೆಡ್ ಮೀಟ್ ಹೆಂಗೈತೆ ನೋಡಿ. ರೆಡ್ ಮೀಟ್ ಇದು ರೆಡ್ ಮೀಟ್ ಸೂಪರ್ ಆಗೈತೆ. ಆದ್ರೆ ಇದೇನು ಇದಾಗಲ್ಲ, ಜಾಸ್ತಿ ಕೊಲೆಸ್ಟ್ರಾಲ್ ಬರಲ್ಲ ಇದ್ರಲ್ಲಿ ಹಳ್ಳಿ ಮರಿ. ಈಗ ಫಾರಂ ಮರಿಗೂ ಇದಕ್ಕೂ ಏನ್ ವ್ಯತ್ಯಾಸ ಸರ್ ಅದ್ರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ, ಇದ್ರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಬರಲ್ಲ. ಓಕೆ. ತಿಂದ್ರೆ ಜೀರ್ಣ ಆಗುತ್ತೆ. ತಿಂದ್ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಟೇಸ್ಟ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬರೋದು. ಸೂಪರ್ ಬರುತ್ತೆ. ಊಟ ಮಾಡಿ ನೋಡಿ ಸರ್. ಹೌದು. ಊಟ ಮಾಡಿದ್ಮೇಲೆ ಹೇಳಿ. ಹಾ. ಇಲ್ಲ ಸರ್, ಈಗ ಏನು ಈ ಹಬ್ಬಕ್ಕೆ ಎಷ್ಟು ಮರಿ ಸಪ್ಲೈ ಮಾಡಿದ್ರೆ ಸರ್ ಇವತ್ತು? ಸರ್ ಒಂದ್ 20 ಮರಿ ಮೇಲೆ ಸಪ್ಲೈ ಮಾಡಿ. 20 ಮರಿ ಹೋಗಿದಾವೆ. ಎಲ್ಲ ನಾಟಿ ಮರಿನೇ? ಎಲ್ಲ ನಾಟಿ ಮರಿ ಸರ್. ನಲ್ಲಿ ಮೂಳೆ ಸರ್. ಓಕೆ. ನಲ್ಲಿ ಮೂಳೆ. ನಲ್ಲಿ ಮೂಳೆ ಅಂತಾರೆ ನೋಡಿ. ಯಾವ ತರ ನಲ್ಲಿ ಮೂಳೆ ಇಷ್ಟಪಟ್ಟು ನೋಡಿ ತಿಂತಾರೆ ಸರ್, ತುಪ್ಪ ಹೆಂಗಿದೆ ಅಲ್ಲಿ. ನೋಡಿ. ಹಾ. ಇದು ತುಪ್ಪ ನಲ್ಲಿ ಮೂಳೆ. ನಲ್ಲಿ ಮೂಳೆ ತುಪ್ಪ ಸರ್. ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಹೌದು. ಅಣ್ಣ ಸುಮ್ಗಿರಣ ಇಲ್ಲ, ನಲ್ಲಿ ಮೂಳೆ ಮಾತ್ರ ಹೊಡೆದಿರೋ ದಪ್ಪಾಗಿ. ಯಾವ್ದು? ಗಿಲ್ಲಿಗಿಷ್ಟ ನಲ್ಲಿ ಮೂಳೆ. ಓಕೆ. ಮಂಡ್ಯ ಗಿಲ್ಲಿ. ಹಾ. ನೀವೇನಾದ್ರು ಗಿಲ್ಲಿ ಬಗ್ಗೆ ಇದು ಸಪೋರ್ಟ್ ಮಾಡಿದ್ರೆ ಯಾವ ತರ ಸರ್ ಸರ್? ಗಿಲ್ಲಿಗೆ ನಾವು ಸಪೋರ್ಟ್ ಮಾಡೋದು ಸರ್. ಓಕೆ, ಸೂಪರ್. ಗಿಲ್ಲಿ ನಮ್ ನಲ್ಲಿಗೆ ಸಪೋರ್ಟ್ ಮಾಡಿದ್ರೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಓಕೆ, ಸೂಪರ್. ಓಕೆ. ಅಲ್ಲ, ನೀವು ಹಿಡ್ಕೊಳ್ಳಿ ಅಣ್ಣ, ಹಿಂಗೆ ಉದ್ದಕ್ಕೆ ಹಂಗೆ ಇಬ್ರು ಒಂದೇ ಸರಿ ಹಿಡ್ಕೊಳ್ಳಿ. ಹಂಗೆ ಹಿಡ್ಕೊಳ್ಳಿ, ಹಂಗೆ. ಹಂಗೆ ಸೂಪರ್. ಓಕೆ. ಆಲ್ಟ್ ಅದು. ಆಲ್ಟ್. ಓಕೆ. ಆಲ್ಟು ಇದಕ್ಕೆ ಮಟನ್ಗೆ ಹೋಗ್ಬಿಡುತ್ತಾ ಸಾಂಬಾರ್? ಆಲ್ಟ್ ಮಟನ್ಗೆ ಹೋಗುತ್ತೆ ಸರ್, ಸಾಂಬಾರ್ಗೆ ಹೋಗುತ್ತೆ. ಓಕೆ. ಇದೇನು ಗೊಜ್ಜಿಗೆ ಹೋಗಲ್ಲ ಅದು? ಗೊಜ್ಜಿಗೆ ಬೇಕು ಅಂದ್ರೆ ಹಾಕ್ಸ್ಕೊಬೋದು. ಹಾ. ಅದು ಆಕ್ಚುಲಿ ಮಟನ್ಗೆ ಹಾಕ್ತಾರೆ. ಮಟನ್ಗೆ. ಓಕೆ. ಎಲೆನಾರು ಕೊಡು, ಏನ್ ಮಾಡಿ ಎಲೆ ಕೊಡು, ಅನ್ನ ಕೊಡು.
ನೀರ್ ಹಾಕ್ಬಿಡು. ಅದೇ ಹುಲಿನೇ ತೆಗಿತಾರಲ್ಲ ಫೋಟೋ ಇವರು ರಾಜಿತ ಮಳೆ ಹುಲಿ ಚಾಕಿಲ್ಲ ಹೇಳಿ. ಕತ್ತಿನ ಸಿರಾ ಸರ್, ಕತ್ತಿಸಿರ ಬಹಳ ಮೂಳೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಓಕೆ. ಇದು ಬಂದು ಫೈನಲ್ ಕಾರ್ಡ್. ಕಾರ್ಡ್ ಇದು ಒಂದ್ಸರಿ ಇರುತ್ತೆ, ಮೈದುಗೂ ಇರುತ್ತೆ. ಈ ಫೈನಲ್ ಕಾರ್ಡ್ ಏನಾರ ಇದಾದ್ರೆ ಬಾಡಿ ಬ್ಯಾಲೆನ್ಸ್. ಬೆಂಗಳೂರಲ್ಲಿ ಗುಡಪ್ಪ ನಮ್ ತಕ್ಕೆ ಬರ್ತಾನೆ. ಗುಡಪ್ಪ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟವನಲ್ಲ. ಹಾ ಬುಳ್ಳೆ ಬುಳ್ಳೆ ಗೊತ್ತು ಗೊತ್ತು. ನಿಮ್ಮೂರಲ್ಲಪ್ಪನ ಕೆಂಚಪ್ಪ ನಮ್ದು ನಾವು ಇದೇವ್ರ ಕ್ಲಾಸ. ಮತ್ತೆ ನಿಮ್ಗೆ ಇಲ್ಲಿ ಕೆಲಸ ಮಾಡ್ತಿರಲ್ಲ ನೀವೇ ಮಾಡೋದು. ಏನ್ ಮಾಡಿ ಡೇಟ್ ಕಡ್ದಾಗ್ಬಿಟ್ಟು ಬಂದಿ ನಾನು 3 ಮರಿಯ. ಹೇಳಿ ಸರ್, ಏನಿದು? ಸರ್ ಲಿವರ್ ಇದು. ಲಿವರ್ ಬೋಟಿಗೆ ಹಾಕ್ತೀರಾ, ಯಾಕೆ ಹಾಕ್ತೀರಾ? ಇದು ಮಟನ್ಗೆ ಹಾಕೋದು, ಮಟನ್ಗೆನೆ. ಮಟನ್ಗೆನೆ? ಬೋಟಿಗೂ ಹಾಕೋದು, ಮಟನ್. ಚೆನ್ನಾಗಿರ್ತದೆ ಇದು ಟೇಸ್ಟ್? ಏ ಸರ್, ಮಕ್ಕಳು ಕೂಡ ಇಷ್ಟಪಟ್ಟು ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು. ಮಟನ್ ಹಿಂಗೆ ಇರ್ಬೇಕು ಸರ್, ಮಟನ್ ಇರ್ಬೇಕು, ಬೆಂದೋಗುತ್ತೆ. ನೀಣ ಬೋಟಿಗಾದ್ರೆ ಸಣ್ಣ ಹೊಡಿತೀರಾ? ಬೋಟಿಗಾದ್ರೆ ಸಣ್ಣ ಹೊಡಿತೀವಿ. ಬೋಟಿಗಾದ್ರೆ 5 ಪೀಸು, ಮಟನ್ಗಾದ್ರೆ 4 ಪೀಸ್. ಇದೇನ್ ಬೇಯಿಸ್ಬೇಕಾದ್ರೆ ಎಲ್ಲ ಮಟನ್ ಜೊತೆನೆ ಬೇಯಿಸ್ತೀರಾ? ಮಟನ್ ಜೊತೆ ಬೆಂದ್ರು ಬೇರೆ ಸರ್, ಏನು ಬೆಂದೋದ್ರು ಏನು ಇದಾಗಲ್ಲ, ಬೆಂಡು ತರ ಇರ್ತದೆ. ತಿನ್ನಕ್ ಮಾತ್ರ ತುಂಬಾ ಟೇಸ್ಟಿ ಆಗಿರ್ತದೆ. ಹೇಳಿ ಸರ್, ಇದೆಲ್ಲ ಏನೇ ಐಟಮ್ ಅಂತ ಕಟ್ ಮಾಡ್ತಾ ಇದೀರಾ? ಸರ್ ಇದು ದೊಮ್ಮೆ, ಅದೇ ಹೊಸ. ಹೌದು. ಇದನ್ನ ಬೋಟಿ. ಬೋಟಿಗೆ. ಓಕೆ. ಈ ಬೋಟಿಗೆ ಏನೇನು ಐಟಮ್ ಇರ್ತದೆ ಇದರಲ್ಲಿ? ಬೋಟಿಗೆ ಕೇಕಳಿರುತ್ತೆ, ದೊಮ್ಮೆ ಇರುತ್ತೆ, ಮತ್ತೆ ಸಣ್ಣಗಳಿರುತ್ತೆ. ಓಕೆ. ಲಿವರ್ ಬೇಕಾದ್ರೆ ಹಾಕಬಹುದು, ಲಿವರ್ ಮಟನ್ಗೂ ಹಾಕ್ಬೋದು, ಬೋಟಿಗೂ. ಎಲ್ಲಾನು ಈಗ ಏನೊಂದು ಬೋಟಿ ಪಲ್ಯ ಮಾಡುವಂತದ್ದು. ಬೋಟಿ ಪಲ್ಯ. ಓಕೆ. ಬೋಟಿ ಗೊಜ್ಜು. ಬೋಟಿ ಗೊಜ್ಜು, ಕಾಳು ಗೊಜ್ಜುಗೆ ಏನ್ ಮುದ್ದೆ ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಸೂಪರ್ ಆಗಿರುತ್ತೆ. ಸೂಪರ್ ಇರ್ತದೆ ನಾಟಿ ಬೋಟಿ ಗೊಜ್ಜು. ಬೋಟಿ ಗೊಜ್ಜು. ಓಕೆ. ಬೋಟಿ ಇರುತ್ತೆ, ದೊಡ್ಡ ದೊಡ್ಡಗಳಿರುತ್ತೆ. ಹೌದು. ಇದೆಲ್ಲ ತಿಂತಾ ಇದ್ರೆ ಇನ್ನು ತಿನ್ನೋಣ. ಸೂಪರ್ ಇರ್ತದೆ. ಮಟನ್ಗಿಂತ ಟೇಸ್ಟ್ ಬರುತ್ತೆ. ಮಟನ್ಗಿಂತ ಟೇಸ್ಟ್ ಬರ್ತದೆ. ಸೂಪರ್. ಸ್ವಲ್ಪ ಸಣ್ಣ ಹೊಡಿಬೇಕಷ್ಟೆ. ಹೌದು. ಸೊ ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ಈಗ 2 ಮರಿ ಎಲ್ಲ ಕಂಪ್ಲೀಟ್ ಆಗಿ ಕಟ್ ಮಾಡಿ ಆಗಿದೆ. 2 ಮರಿಯಿಂದ ಈಗ 40ರಿಂದ 45 kg ಮಾಂಸ ಬಿದ್ದಿರುವಂಥದ್ದು. ಏನು ಒಳ್ಳೆ ನಾಟಿ ಮಟನ್, ತುಂಬ ಚೆನ್ನಾಗಿರುವಂಥದ್ದು. ಸೊ ಇದನ್ನು ಅಡುಗೆ ಮಾಡಿಕ್ಕೆ ಈಗ ತಗೊಂಡೋಗ್ತಾ ಇದ್ದಾರೆ. ಸೊ ಈ ಒಂದು ಕಂಪ್ಲೀಟ್ ವೀಡಿಯೋನ ನೆಕ್ಸ್ಟ್ ಅಡುಗೆ ವೀಡಿಯೋದನ್ನು ನಾನು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.